ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂಥ ನಮ್ಮ ಕೋಟಿ ನಾಯಕರ ಎಲ್ಲ ನ್ಯಾಯಾಧೀಶರು ನ್ಯಾಯಾಲಯದ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಮುಖ್ಯವಾಗಿ ನಿವೃತ್ತ ಸೇನಾ ಸಿಬ್ಬಂದಿಯವರು ಇಲ್ಲೆಲ್ಲ 26ನೇ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳನ್ನು ಮೊದಲಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ದೇಶದ ಒಳಗಡೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಅನುಭವಿಸಿ ಸುಖದಿಂದ ಜೀವನ ಮಾಡ್ತಿದ್ದೀವಿ ಅಂದರೆ ಅದರ ಹಿಂದೆ ಸಾಕಷ್ಟು ಹುತಾತ್ಮರ ತ್ಯಾಗ ಬಲಿದಾನ ಖಂಡಿತವಾಗಿಯೂ ಇದೇ ಇದೆ, ಮುಂದೆ ಕೂಡ ಅಂಥವ್ರನ್ನ ಪಡೆದು ನಾವೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಗೆ ಕೃಷಿಗಾಗಿ ಗಡಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡ್ತಾರೆ, ಚಳಿ ಬಿಸಿಲು ಅಂದೇನೆ ಸ್ವಂತ ಸುಖವನ್ನೆಲ್ಲ ತ್ಯಾಗ ಮಾಡಿಕೊಂಡು ದೇಶದಿಂದ ಮಾತ್ರ ಅವರು ಕಣ್ಣಿರುತ್ತೆ. ಅಷ್ಟೊಂದು ನಿಸ್ವಾರ್ಥ ಸೇವೆಯನ್ನು ದೇಶಕ್ಕಾಗಿ ಸಾಕಷ್ಟು ಜನ ಹುತಾತ್ಮರಾಗಿದ್ದಾರೆ. ಅವ್ರನ್ನೂ ಕೂಡ ಈ ವಿಜಯ ದಿವಸದಲ್ಲಿ ನಾವು ನೀವೆಲ್ಲ ನೆನೆಸಿಕೊಂಡು ಅವರಿಗೆ ಚಿರಋಣಿಯಾಗಿರುವುದಲ್ಲದೆ ಬರುವ ಪೀಳಿಗೆ ಕೂಡ ರಾಷ್ಟ್ರ ಸೇವೆಗೆ ಸಮರ್ಪಿತವಾಗಿ ನಾವು ಮೋಟಿವೇಟ್ ಮಾಡಿ ಮೂವ್ ಮಾಡಬೇಕಾಗಿದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ನನಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ತಮ್ಮ ಕಾರ್ಯದಲ್ಲಿ ನಮಗೂ ಕೂಡ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟನೆಗಳಿಗೆ ಹೊರತು ನನ್ನ ಮಾತನಾಡಿಸಿ ಚಿತ್ತೂರು ಜಿಲ್ಲಾ ನ್ಯಾಯಾಧೀಶರೇ ಮತ್ತು ಸಹೋದರ ನ್ಯಾಯಾಧೀಶರೇ, ವಕೀಲ ಸಂಘದ ಪದಾಧಿಕಾರಿಗಳೇ ಹಾಗೂ ಮಾಜಿ ಸೈನಿಕರ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ಮಾಜಿ ಸೈನಿಕರೇ, ಎಲ್ರಿಗೂ ಈ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳನ್ನು ನಾನು ಕೋರ್ತಾ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡೋದು ಏನಂತಂದರೆ, ನಾನು ಒಂದು ದಿವಸ ಇಲ್ಲಿಂದ ಬೆಳಗಾವಿಗೆ ಹೋಗ್ತಾಯಿದ್ದೆ. ಬೆಳಗಾವಿಗೆ ಹೋಗುವಾಗ ಒಬ್ಬರು ಮಾಜಿ ಸೈನಿಕರು ಅವರು ಏನು ಒಂದು ವೆಹಿಕಲ್ ಇಟ್ಕೊಂಡು ಅವರು ಇದನ್ನು ಮಾಡ್ತಾಯಿದ್ರು. ಆ ವೆಹಿಕಲಲ್ಲಿ ನಾನು ಹೋಗ್ತಾಯಿದ್ದೆ. ಅವರು ಒಂದು ಸ್ಟೋರಿ ಹೇಳಿದ್ರು ನನಗೆ, ಸಿಯಾಚಿನಲ್ಲಿ ಅವರು ಅನುಭವಿಸಿದಂಥ ಒಂದು ಸ್ಟೋರಿ ಹೇಳಿದರು. ಅದನ್ನು ಕೇಳಿದ ಮೇಲೆ ನನಗೆ ಆ ಸೈನಿಕರ ಮೇಲೆ ಮತ್ತು ಇವ್ರ ಮೇಲೆ ಇರುವಂಥ ಗೌರವ ತುಂಬ ಅಂದರೆ ತುಂಬಾ ಹೆಚ್ಚಾಯಿತು. ಅವರು 2 ತಾಸು ನನಗೆ ಆ ಸ್ಟೋರಿ ಹೇಳ್ತಾ ಹೋದ್ರು. ಇಲ್ಲಿಂದ ಬೆಳಗಾವಿ, ನಾನು ಅವ್ರನ್ನ ಬೆಳಗಾವಿ ಕರ್ಕೊಂಡು ಹೋಗಿದ್ದೆ. ಬೆಳಗಾವಿ ಹೋಗುವವರೆಗೂ 2 ತಾಸು ಅವರು ನಮಗೆ ಸ್ಟೋರಿ ಹೇಳಿದರು. ಅವರು ಅಲ್ಲಿ ರಜಾ ತೊಗೊಂಡು ಇಲ್ಲಿ ಬಂದು ಮುಟ್ಟಬೇಕಾದ್ರೆ ಎಷ್ಟು ತೊಂದರೆ ಆಗ್ತದೆ, ಯಾವ ರೀತಿ ಅವ್ರು ಬರ್ತಾರೆ, ಮತ್ತು ಇಲ್ಲಿಂದ ಹೋಗುವಾಗ ಅವ್ರು ಯಾವ ರೀತಿ ಹೋಗ್ತಾರೆ, ಅವ್ರ ಮನಸ್ಥಿತಿಗಳು ಹೇಗಿರ್ತದೆ, ಫ್ಯಾಮಿಲಿ ಬಿಟ್ಟು ಹೋಗುವಾಗ ಅವರು ಏನೇನು ಇದನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ತುಂಬ ಹೇಳಿದರು. ನನಗೆ ಇದನ್ನು ಕೇಳಿದ ತಕ್ಷಣ ನಾವು ಎಷ್ಟು ಸುದೈವಗಳು ಅಂತ ನಮ್ಗೆ ಅನಿಸ್ತು. ಅಂದರೆ ದೇಶದ ಒಳಗಡೆ ಇರೋರು ನಾವು ಎಷ್ಟು ಸುದೈವಗಳು ಮತ್ತು ನಾವು ಎಷ್ಟು ಸೇಫ್ ಅಂತ ನಮಗೆ ಅನಿಸ್ತು. ಅವರು ಒಂದು ಘಟನೆ ಹೇಳಿದರು. ಸಿಯಾಚಿನಲ್ಲಿ ಎಲ್ಲೋ ಅಲ್ಲಿ ಅಂದರೆ ಟೆರರಿಸ್ಟ್ ಅಟ್ಯಾಕ್ ಆಗುವಂತಹ ಒಂದು ಸಂಭವ ಇರುವಾಗ ಅಲ್ಲಿ ಅವರ ಹೈಯರ್ ಅಥಾರಿಟೀಸ್ ಅವರನ್ನು ಅಲ್ಲಿ ಕಳಿಸ್ತಾರೆ. ಅಲ್ಲಿ ತುಂಬ ಏನೋ ಇದಿರ್ತದೆ, ಹಿಮ ಇರ್ತದೆ. ಅಂಥ ಪ್ಲೇಸಲ್ಲಿ ಅವರು 1 ವಾರದ ಮಾತ್ರ ಅವರು ಬ್ಯಾಗೇಜನ್ನು ತೊಗೊಂಡು ಹೋಗ್ತಾ ಇರುವಾಗ ಅಲ್ಲಿ ಅವರು ಒಂದು 40 ದಿವಸ ಇರಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಹೇಳ್ತಾರೆ. ಅಂದರೆ 1 ವಾರ ಅಂದರೆ ತೊಗೊಂಡು ಹೋಗಿರುವಂಥ ಏನು ಅಡುಗೆ ಸಾಮಾನುಗಳನ್ನು ಅವರು 40 ದಿವಸ ನಾವು ಯೂಸ್ ಮಾಡಿದ್ವು ಅಂತ ಹೇಳಿದರು. ಅದನ್ನು ಕೇಳಿ ನನಗೆ ಅಂದರೆ ನಾವು ಯಾವ ರೀತಿ ನಮ್ಮ ಸೈನಿಕರನ್ನು ನಾವು ನಡೆಸ್ಕೊಳ್ತಾ ಇದ್ದೀವಿ, ಏನಾಗ್ತಾ ಇದೆ ನಮಗೆ ತುಂಬ ಮನಸ್ಸಿಗೆ ಇದಾಯಿತು. ಮತ್ತು ಅದೇ ರೀತಿ ಅವರ ಊರಿಗೆಲ್ಲ ಬರಬೇಕಾದ್ರೆ ಟ್ರೈನಲ್ಲಿ ರಿಸರ್ವೇಷನ್ ಇಲ್ಲದೆ ಬರ್ತಾರೆ. ಅಂದರೆ ಅವ್ರಿಗೆ ಸೀಟ್ ಸಿಗಲ್ಲ, ಎಲ್ಲೆಲ್ಲೋ ಕುತ್ಕೊಂಡು ಬರ್ತಾರೆ ಅಂತ ಹೇಳಿದರು. ಅದನ್ನು ಕೇಳಿದ ಮೇಲೆ ನನಗೆ ನಾನು ಅವತ್ತು ಡಿಸೈಡ್ ಮಾಡಿದೆ, ನಾನೆಲ್ಲಾದರೂ ಟ್ರಾವೆಲ್ ಮಾಡುವಾಗ, ಪಬ್ಲಿಕ್ ಇದರಲ್ಲಿ ಟ್ರಾವೆಲ್ ಮಾಡುವಾಗ ಸೈನಿಕರು ಏನಾದರೂ ಕಂಡ್ರೆ, ಅವ್ರಿಗೆ ಸೀಟ್ ಇಲ್ಲದೆ ಕಂಡ್ರೆ ನನ್ನ ಸೀಟ್ನ ನಾನು ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ನಾನು ಅವತ್ತೇ ಅಲ್ಲಿ ತೀರ್ಮಾನ ಮಾಡಿದೆ. ಸೊ ಇದು ನಾನು ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾ ಅವ್ರ ಜೊತೆ ನಾನು ಕಂಡ್ಕೊಳ್ಳೋಂಥ ಸತ್ಯ. ಇಷ್ಟೆಲ್ಲ ಕಷ್ಟಪಟ್ಟು ಅವರು ನಮ್ಮ ದೇಶವನ್ನು ಕಾಯ್ತಾರೆ. ನಾವು ದೇಶದ ಒಳಗಡೆ ಇದ್ದವರು ನಾವು ಅವರಿಗೆ ಸಹಾಯ ಯಾವ ರೀತಿ ಮಾಡ್ಬೋದು ಅಂತಂದರೆ, ಅಂದರೆ ನಮ್ಮಲ್ಲಿ ನಮ್ಮ ಗಮನಕ್ಕೆ ಕಂಡಂಗೆ ನಮ್ಮ ಸುತ್ತಮುತ್ತಲು ಯಾರಾದರೂ ದೇಶದ್ರೋಹ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂಥವ್ರನ್ನು ಅದು ಕಂಡು ಬಂದ ತಕ್ಷಣವೇ ನಾವು ಅದನ್ನು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಇವ್ರಿಗೆ ತಿಳಿಸುವಂಥ ವ್ಯವಸ್ಥೆ ಮಾಡಬೇಕು. ಅಂದಾಗಲೇ ನಮ್ಮನ್ನು ಒಳಗಡೆ ಕಾಯ್ಕೊಂಡು ನಾವು ಸುಭದ್ರವಾಗಿದ್ದರೆ ನಮ್ಮ ದೇಶವನ್ನು ಸೈನಿಕರು ನಮ್ಮನ್ನು ಹೊರಗಿಂದ ಕಾಯ್ತಾರೆ ಅನ್ನೋದು ನನ್ನ ಭಾವನೆ. ಅವರಿಗೆ ನಾನು ಮಾಜಿ ಸೈನಿಕ ಸಂಘಕ್ಕೆ ನಮ್ಮಿಂದ ನಾನು ಹೇಳೋದಿಷ್ಟೇ, ನಮ್ಮ ತಾಲೂಕಾ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ನಿಮಗೆ ಏನಾದರೂ ಸಹಾಯ ಬೇಕಾದರೆ ನಾವು ನಿಮ್ಮ ಸಹಾಯಕ್ಕೆ ಆಲ್ವೇಸ್ ಇರ್ತೀವಿ. ನಾವು ನಮ್ಮ ವಕೀಲರು
ಎಲ್ಲರೂ ನಾವು ನಿಮಗೆ ಅಲ್ಲಿರ್ತೀವಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕರೆದು ಈ ವಿಜಯ ದಿವಸದಲ್ಲಿ ನಮ್ಮನ್ನು ಭಾಗಿಯಾಗಿ